ಶ್ರೀಮತೆ ರಾಮಾನುಜಾಯ ನಮಃ. ವಿಷ್ಣು ಸಹಸ್ರನಾಮದಲ್ಲಿರುವ 76ನೆಯ ತಿರುನಾಮ ವಿಕ್ರಮಿ. ಕೃಷ್ಣನು ಕಂಸನನ್ನು ಸಂಹರಿಸಿದ ನಂತರ ಜರಾಸಂಧನು ತನ್ನ ಅಳಿಯನ ಸಾವಿಗೆ ಕಾರಣನಾದ ಕೃಷ್ಣನ ಮೇಲೆ ಪ್ರತೀಕಾರ ತೀರಿಸಿಕೊಳ್ಳಲು ಮಥುರೆಯ ಮೇಲೆ 17 ಬಾರಿ ದಾಳಿ ಮಾಡಿದನು. ಆದರೆ ಆ 17 ಬಾರಿಯೂ ಕೃಷ್ಣನು ಅವನನ್ನು ಸೋಲಿಸಿದನು. 18ನೇ ಬಾರಿ ಜರಾಸಂಧನು ಕಾಲಯವನ ಎಂಬ ರಾಜನ ಸಹಾಯವನ್ನು ಪಡೆದುಕೊಂಡನು. ಕಾಲಯವನನ ತಂದೆ ಶಿವನಿಂದ ಯಾದವ ಕುಲದವರು ಯಾರೂ ಕಾಲಯವನನನ್ನು ಕೊಲ್ಲಲು ಸಾಧ್ಯವಿಲ್ಲ ಎಂಬ ವರವನ್ನು ಪಡೆದಿದ್ದನು. ಆದ್ದರಿಂದ ಜರಾಸಂಧ ಮತ್ತು ಕಾಲಯವನನ 2 ದೊಡ್ಡ ಸೇನೆಗಳು ಮಥುರೆಯ ಮೇಲೆ ದಾಳಿ ಮಾಡಿದರು. ಕೃಷ್ಣನು ತನ್ನ ಮಂತ್ರಿಗಳ ಜೊತೆ ಮಾತನಾಡಿ ಯುದ್ಧ ಮಾಡಬಾರದೆಂದು ನಿರ್ಧರಿಸಿದನು. ತನ್ನ ಜನರ ರಕ್ಷಣೆಗಾಗಿ ದ್ವಾರಕಾ ನಗರವನ್ನು ನಿರ್ಮಿಸಿ ಮಥುರಾ ನಗರದ ಜನರನ್ನು, ಅವರ ಮನೆ ಮತ್ತು ಆಸ್ತಿಗಳನ್ನು ಹಾಗೆಯೇ ದ್ವಾರಕಾ ನಗರಕ್ಕೆ ಸ್ಥಳಾಂತರಿಸಿದನು. ತನ್ನ ಜನರು ಸುರಕ್ಷಿತರಾಗಿದ್ದಾರೆಂದು ಖಚಿತವಾದ ನಂತರ ಕೃಷ್ಣನು ಒಬ್ಬನೇ ಮಥುರೆಗೆ ಬಂದು ನಗರದ ಬಾಗಿಲಿನ ಹಿಂದೆ ಕಮಲದ ಹೂವಿನ ಹಾರ ಧರಿಸಿಕೊಂಡು ಸಾಮಾನ್ಯ ವ್ಯಕ್ತಿಯಂತೆ ನಿಂತನು. ಕಾಲಯವನನು ನಗರದ ಬಾಗಿಲನ್ನು ಬಲವಂತವಾಗಿ ತೆರೆದು ನೋಡಿದಾಗ ಒಳಗೆ ಯಾರೂ ಇಲ್ಲದ ಖಾಲಿ ನಗರ ಕಾಣಿಸಿತು. ಅವನನ್ನು ಕಂಡ ಕೃಷ್ಣನು ಅಲ್ಲಿಂದ ಓಡತೊಡಗಿದನು. ಯುದ್ಧ ಭೂಮಿಯಿಂದ ಹಿಂದೆ ಸರಿದ ಈ ರೂಪದಲ್ಲಿ ಭಕ್ತರು ಕೃಷ್ಣನನ್ನು ಡಾಕೋರ್ ಮತ್ತು ದ್ವಾರಕಾದಲ್ಲಿ ರಂಚೋಡ್ರಾಯ್ ಎಂಬ ದಿವ್ಯ ರೂಪದಲ್ಲಿ ವಿಶೇಷವಾಗಿ ಆರಾಧಿಸುತ್ತಾರೆ. ಕಾಲಯವನನು, ಓ ಕೃಷ್ಣ, ಯುದ್ಧದಿಂದ ಓಡಬೇಡ, ನಾನು ನಿನ್ನನ್ನು ಹಿಡಿಯುತ್ತೇನೆ ಎಂದು ಕೂಗಿದನು. ಅದಕ್ಕೆ ಕೃಷ್ಣನು, ಹಾ, ನನ್ನನ್ನು ನೀನು ಹಿಡಿಯುತ್ತೀಯಾ? ದೊಡ್ಡ ವೇದಗಳಿಗೂ ನನ್ನನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳಲು ಸಾಧ್ಯವಾಗದಿರುವಾಗ ನೀನು ಹೇಗೆ ನನ್ನನ್ನು ಹಿಡಿಯುತ್ತೀಯಾ ಎಂದು ಕೇಳಿದನು. ಅದನ್ನು ಕೇಳಿ ಕಾಲಯವನನು ಕೃಷ್ಣನನ್ನು ಹಿಂಬಾಲಿಸಲು ಆರಂಭಿಸಿದನು. ಕೃಷ್ಣನು ಬಯಸಿದ್ದರೆ ಕಾಲಯವನನನ್ನು ಸುಲಭವಾಗಿ ಸೋಲಿಸಬಹುದಿತ್ತು. ಆದರೆ ಅವನು ಹಾಗೆ ಮಾಡಲಿಲ್ಲ. ಏಕೆಂದರೆ ಅವನು ಯಾದವ ಕುಲದವನಾಗಿದ್ದನು ಮತ್ತು ಶಿವನು ನೀಡಿದ ವರವನ್ನು ಗೌರವಿಸಲು ಬಯಸಿದನು. ಕೃಷ್ಣನು ಓಡುತ್ತಾ ಒಂದು ಗುಹೆಯೊಳಗೆ ಪ್ರವೇಶಿಸಿದನು. ಕಾಲಯವನನು ಕೂಡ ಅವನನ್ನು ಹಿಂಬಾಲಿಸಿ ಗುಹೆಯೊಳಗೆ ಹೋದನು. ಅಲ್ಲಿ ಒಂದು ಹಾಸಿಗೆಯೊಳಗೆ ಒಬ್ಬ ವ್ಯಕ್ತಿ ಮಲಗಿರುವುದನ್ನು ಕಂಡನು. ಅವನೇ ಕೃಷ್ಣನೆಂದು ಭಾವಿಸಿ ಕಾಲಯವನನು ಆ ವ್ಯಕ್ತಿಯನ್ನು ಕಾಲಿನಿಂದ ಒದ್ದನು. ಆ ವ್ಯಕ್ತಿ ನಿಧಾನವಾಗಿ ಎದ್ದು ಕುಳಿತು ಕಾಲಯವನನ ಕಡೆ ನೋಡಿದನು. ಕೆಲವೇ ಕ್ಷಣಗಳಲ್ಲಿ ಕಾಲಯವನನು ಸುಟ್ಟು ಭಸ್ಮವಾಗಿ ಬಿಟ್ಟನು. ಇದಕ್ಕೆ ಕಾರಣವೇನೆಂದರೆ ಆ ಗುಹೆಯೊಳಗೆ ಮುಚುಕುಂದ ಎಂಬ ರಾಜನು ಮಲಗಿದ್ದನು. ಅವನು ದೇವತೆಗಳಿಗೆ ಯುದ್ಧದಲ್ಲಿ ಸಹಾಯ ಮಾಡಿ ದಣಿದಿದ್ದ ಕಾರಣ ಯುದ್ಧದ ನಂತರ ಆ ಗುಹೆಯೊಳಗೆ ಹೋಗಿ ಆಳವಾದ ನಿದ್ರೆ ಮಾಡಬೇಕೆಂದು ಬಯಸಿದನು. ಅವನು ಮಾಡಿದ ಸಹಾಯಕ್ಕೆ ದೇವತೆಗಳು ಅವನಿಗೆ, ಯಾರಾದರೂ ನಿನ್ನ ನಿದ್ರೆಯನ್ನು ಭಂಗ ಮಾಡಿದರೆ ಆ ವ್ಯಕ್ತಿ ಭಸ್ಮವಾಗಿ ಬಿಡುತ್ತಾನೆ ಎಂಬ ವರವನ್ನು ಕೊಟ್ಟರು. ಈ ವರದ ಕಾರಣದಿಂದಲೇ ಮುಚುಕುಂದನು ಕಾಲಯವನನನ್ನು ನೋಡಿದ ಕೆಲವೇ ಕ್ಷಣಗಳಲ್ಲಿ ಭಸ್ಮನಾದನು. ನಂತರ ಮುಚುಕುಂದನು ಕೃಷ್ಣನ ಕಡೆ ನೋಡಿದನು. ಕೃಷ್ಣನು ನಡೆದ ಎಲ್ಲ ವಿಷಯವನ್ನು ಸರಳವಾಗಿ ವಿವರಿಸಿ ಅವನಿಗೆ ಆಶೀರ್ವಾದ ನೀಡಿದನು. ಇದರ ನಡುವೆ ಮಥುರೆಯಲ್ಲಿ ಜರಾಸಂಧ ಮತ್ತು ಕಾಲಯವನನ ಸೇನೆಗಳು ಪರಸ್ಪರ ಜಗಳ ಮಾಡಿಕೊಂಡು ತಾವೇ ನಾಶವಾಗಿ ಬಿಟ್ಟರು. ಕೊನೆಗೆ ಕೃಷ್ಣನು ತನ್ನ ಉದ್ದೇಶದಂತೆ ಎಲ್ಲವನ್ನೂ ಸಾಧಿಸಿದನು. ತನ್ನ ಜನರನ್ನೂ ರಕ್ಷಿಸಿ ಶಿವನ ವರವನ್ನೂ ಗೌರವಿಸಿ ಹಾಗೂ ಶತ್ರುಗಳನ್ನು ಸೋಲಿಸಿದನು. ವಿಕ್ರಮಿ ಎಂದರೆ ಬಹಳ ಶಕ್ತಿಯುಳ್ಳವನು ಎಂದು ಅರ್ಥ. ಯಾವ ಅಡಚಣೆಗಳಿದ್ದರೂ ಭಗವಂತನು ತನ್ನ ಕೆಲಸವನ್ನು ಸಾಧಿಸುತ್ತಾನೆ. ನಾವು ಪ್ರತಿದಿನ ವಿಕ್ರಮಿನೇ ನಮಃ ಎಂದು ಜಪಿಸಿದರೆ ಭಗವಂತನು ನಮಗೆ ಅಡಚಣೆಗಳನ್ನು ದಾಟುವ ಶಕ್ತಿಯನ್ನು ಕೊಡುತ್ತಾನೆ. ಶ್ರೀಮತೆ ರಾಮಾನುಜಾಯ ನಮಃ.